ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೆಜೆ ಜಾರ್ಜ್ ರಾಜ್ಯದ ಪ್ರಭಾವಿ ಸಚಿವ, ಹೈಕಮಾಂಡ್ ವರೆಗೂ ಲಿಂಕ್ ಇರೋ ನಾಯಕ. ಇಂಥ ಜಾರ್ಜ್ ನಿರ್ವಹಿಸ್ತಾ ಇರೋ ಇಲಾಖೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಮೂಗು ತೂರಿಸ್ತಿದ್ದಾರಂತೆ. ಇದಕ್ಕೆ ಸಿಟ್ಟಾಗಿದ್ದ ಜಾರ್ಜ್ ನೇರವಾಗಿ ಸಿಎಂಗೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರಂತೆ. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ತಲದಂಡವಾಯಿತು. ಓಟ್ಚೋರಿ ಬಗ್ಗೆ ಮಾತನಾಡಿ ರಾಜಣ್ಣ ಪದತ್ಯಾಗ ಮಾಡಿದ್ದೂ ಆಯ್ತು. ಇದೀಗ ಮತ್ತೊಬ್ಬ ಸಚಿವ ರಾಜೀನಾಮೆ ಪತ್ರ ಹಿಡಿದು ಸಿಎಂ ಮನೆಯ ಮೆಟ್ಟಿಲು ಹತ್ತಿದ್ದಾರೆ ಎನ್ನುವ ಸುದ್ದಿ ಸಂಚಲನ ಎಬ್ಬಿಸಿದೆ. ಅದರಲ್ಲೂ ಈ ಬಾರಿ ರಾಜೀನಾಮೆ ಪತ್ರ ಹಿಡಿದು ಹೋಗಲು ಕಾರಣ ಖುದ್ದು ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅನ್ನೋ ಮಾಹಿತಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಇಂಧನ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಿದ್ರ ಶಾಸಕ ಯತೀಂದ್ರ. ರಾಜೀನಾಮೆ ಪತ್ರ ಹಿಡಿದು ಸಿಎಂ ಮನೆ ಮೆಟ್ಟಿಲೇರಿದ್ರ ಜಾರ್ಜ್. ಎಸ್, ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಇಂಧನ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಿರುವ ಆರೋಪ ಕೇಳಿಬಂದಿದೆ. ಸಚಿವ ಕೆಜೆ ಜಾರ್ಜ್ ನಿರ್ವಹಿಸ್ತಾ ಇರುವಂತಹ ಇಂಧನ ಇಲಾಖೆಯಲ್ಲಿ ಅಧಿಕಾರಿಗಳ ಅಮಾನತಿಗೆ ಸಿಎಂ ಕಚೇರಿಯಿಂದಲೇ ಪ್ಲಾನ್ ಮಾಡಿದ್ರಂತೆ. ಇದು ಯತೀಂದ್ರ ಅವರದ್ದೇ ಕೆಲಸ ಅಂತ ಸಚಿವ ಜಾರ್ಜ್ ಕೆರಳಿ ಕೆಂಡವಾಗಿದ್ದಾರೆ. ಇದೇ ಕಾರಣಕ್ಕೆ ರಾಜೀನಾಮೆ ಪತ್ರ ಹಿಡಿದು ಸಿಎಂ ಮನೆ ಬಾಗಿಲು ಕದ ತಟ್ಟಿದ್ರಂತೆ. ಈ ಸುದ್ದಿಯನ್ನ TV9 ಕನ್ನಡ ನಿನ್ನೆ ಬ್ರೇಕ್ ಮಾಡಿತು. ಸಚಿವರೊಬ್ಬರ ರಾಜೀನಾಮೆ ರಹಸ್ಯದ ಬಿಗ್ ಅಪ್ಡೇಟ್ ಇದು. ರಾಜ್ಯ ಕಾಂಗ್ರೆಸ್ನಲ್ಲಿ ಹಾಗಾದ್ರೆ ಏನಾಯ್ತು? ಇಂಧನ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪ. ಯತೀಂದ್ರ ನಡೆಗೆ ಬೇಸತ್ತು ರಾಜೀನಾಮೆಗೆ ಜಾರ್ಜ್ ಮುಂದಾಗಿದ್ದು ಸ್ವತಃ ಇಂಧನ ಸಚಿವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮಾತಿಗೆ ಬೆಲೆ ಇಲ್ಲ ಅಂದ್ರೆ ನಾನೇಕೆ ಮಂತ್ರಿಯಾಗಿರಲಿ ಕೆರಳಿದ ಜಾರ್ಜ್. ರಾಜೀನಾಮೆ ಕೊಟ್ಟಿಲ್ಲ ಎಂದು ಜಾರ್ಜ್, ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ. ಕೆಜೆ ಜಾರ್ಜ್ ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ಹೈಕಮಾಂಡ್ ನಾಯಕರಿಗೂ ನೇರ ಸಂಪರ್ಕ ಇರುವಂತಹ ನಾಯಕ. ಇಂತಹ ಜಾರ್ಜ್ ತಮ್ಮ ಇಂಧನ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡುವ ಕೆಪಿಟಿಸಿಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆಗೆ ಮುಖ್ಯ ಕಾರ್ಯದರ್ಶಿಗಳು ನೀಡಿದ ನೋಟಿಸ್ ಕಾರಣ ಚರ್ಚೆ ಇದೆ. ಕೆಪಿಟಿಸಿಎಲ್ ಎಂಡಿ ಆಗಿರುವಂತಹ ಪಂಕಜ್ ಕುಮಾರ್ ಪಾಂಡೆಗೆ ಸಿಎಂ ಸೂಚನೆ ಪಾಲಿಸಿಲ್ಲ ಅಂತ ಜನವರಿ 20ರಂದು ಮುಖ್ಯ ಕಾರ್ಯದರ್ಶಿಗಳು ನೋಟಿಸ್ ಕೊಟ್ಟಿದ್ರು. ಅಧಿಕಾರಿಯನ್ನ ಅಮಾನತು ಮಾಡೋ ಪ್ಲಾನ್ ಸಹ ಇತ್ತು ಎನ್ನಲಾಗಿದೆ. ಇದು ಯತೀಂದ್ರ ಅವರದ್ದೇ ಹಸ್ತಕ್ಷೇಪದ ಕೆಲಸ ಅಂತ ಜಾರ್ಜ್ ಕೆರಳಿ ಕೆಂಡವಾಗಿದ್ದಾರಂತೆ. ನನ್ನ ಮಾತಿಗೆ ಬೆಲೆ ಇಲ್ಲದ ಮೇಲೆ ನಾನೇಕೆ ಮಂತ್ರಿಯಾಗಿರಲಿ, ನಾನು ನಿಮ್ಮ ಜೊತೆ ಇರ್ತೇನೆ, ಸರ್ಕಾರದಲ್ಲಿ ಇರಲ್ಲ ಅಂತ ನೇರವಾಗಿ ಸಿಎಂ ಮನೆಗೆ ತೆರಳಿ ಜಾರ್ಜ್ ರಾಜೀನಾಮೆ ಪತ್ರ ಸಲ್ಲಿಸಿದ್ರಂತೆ. ಜಾರ್ಜ್ ಇಂಥದ್ದೊಂದು ನಿರ್ಧಾರಕ್ಕೆ ಬರ್ತಿದ್ದಂತೆ ಸಿಎಂ ಆಪ್ತರು ಸಂಧಾನಕ್ಕಿಳಿದಿದ್ರು ಎನ್ನಲಾಗಿದೆ. ಕಾನೂನು ಸಲಹೆಗಾರ ಪೊನ್ನಣ್ಣ ಮುಖಾಂತರ ಜಾರ್ಜ್ ಜೊತೆಗೆ ಸಂಧಾನ ಆಗಿದೆಯಂತೆ. ಇದಾದ ಬಳಿಕ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದ್ರು ಎನ್ನಲಾಗಿದೆ. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ತಾ ಇದ್ದಂತೆ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಪ್ರಸ್ತಾಪಿಸಿದರೆ ರಾಜೀನಾಮೆ ನೀಡಿಲ್ಲ ಅಂತ ಅಲ್ಲೇ ಜಾರ್ಜ್ ಸ್ಪಷ್ಟನೆ ಕೊಟ್ಟರು. ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆತರ ಏನಿಲ್ಲ. ಸದನದ ಹೊರಗೆ ಸಚಿವ ಜಾರ್ಜ್ ಶಾಸಕ ಯತೀಂದ್ರ ಗುಣಗಾನ ಮಾಡಿದ್ರು. ಈಗಾಗಲೇ ಹೇಳಿದೀನಿ, ಹಸ್ತಕ್ಷೇಪ ಆಗ್ಲಿಲ್ಲ, ಯಾರು ನನ್ನ ಇದಾಕಿ ಮಾಡ್ಲಿಲ್ಲ ಅಂತ. ಈಗ ಕೇಳಿ, ಒಬ್ಬರು ಮಿನಿಸ್ಟರ್ ರಾಜೀನಾಮೆ ಕೊಡೋದು ಸುಲಭನಾ? ನೋಡಿ, ಯತೀಂದ್ರ ಅವರು ಯಾವ ರೀತಿಯಲ್ಲಿಯೂ ನಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಇಲ್ಲ. ಅವರು ಒಳ್ಳೆ ಯುವಕರಾಗಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಎಸ್ ಪೊನ್ನಣ್ಣ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ರು. ಅಂಥದ್ದೇನು ನಡೆದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ಮಾನ್ಯ ಜಾರ್ಜ್ ರವರು ಮತ್ತು ಮುಖ್ಯಮಂತ್ರಿಗಳು ಬಹಳ ನಿಕಟವಾದಂಥ ಸಂಬಂಧವನ್ನು ಹೊಂದಿರ್ತಾರೆ. ಬಹಳ ಆತ್ಮೀಯರಾಗಿ ಎಲ್ಲ ರೀತಿಯಾದಂಥ ಕೆಲಸಗಳನ್ನು ಜೊತೆಯಲ್ಲೇ ಮಾಡ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಜಾರ್ಜ್ ಬಹಳ ಹಿರಿಯ ಮಂತ್ರಿಗಳು, ಸ್ವಾಭಿಮಾನದಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇರೋರು. ಅಂತ್ಯ ಏನು ಸಮಸ್ಯೆ ನನಗಂತೂ ಕಾಣಲಿಲ್ಲ. ಅವರು ವಿರೋಧ ಪಾರ್ಟಿಯವರು ಏನೋ ಒಂದು ಹೇಳ್ತಾನೆ ಇರ್ತಾರೆ. ಮಾಜಿ ಸಚಿವ ರೇಣುಕಾಚಾರ್ಯ ಯತೀಂದ್ರ ಸೂಪರ್ ಸಿಎಂ ಅನ್ನೋ ಆರೋಪ ಮತ್ತೆ ಮಾಡಿದ್ರು. ಒಟ್ನಲ್ಲಿ ದಿನಕ್ಕೊಂದು ವಿವಾದ ರಾಜ್ಯ ಕಾಂಗ್ರೆಸ್ನ ಮುಸುಕಿನ ಗುದ್ದಾಟವನ್ನ ಹಸಿಯಾಗಿ ಇಡ್ತಾನೆ ಇದೆ. ಹರೀಶ್, ಪ್ರಸನ್ನ ಗಾವ್ಕರ್ ಜೊತೆ ಪ್ರಮೋದ್, TV9 ಬೆಂಗಳೂರು.